ಐಸಿಸಿ ಟಿ20 ವಿಶ್ವಕಪ್ 2026ರ ಟೂರ್ನಮೆಂಟ್ನ ಲೀಗ್ ಹಂತದ ಪಂದ್ಯಗಳು ಫೈನಲ್ ಹಂತಕ್ಕೆ ಬಂದು ತಲುಪಿದ್ದು, ಒಟ್ಟು 20 ತಂಡಗಳು ಟೂರ್ನಮೆಂಟ್ನಲ್ಲಿ ಭಾಗಿಯಾಗಿದ್ದವು. ಇನ್ನು ಕೆಲವು ಲೀಗ್ ಪಂದ್ಯಗಳು ಬಾಕಿ ಉಳಿದಿದ್ದು, ಇದರ ನಡುವೆ ಸೂಪರ್ 8 ಹಂತ ತಲುಪಿದ ತಂಡಗಳು ಇಂತಿವೆ. ಗ್ರೂಪ್ ಎನಲ್ಲಿದ್ದ ಭಾರತ, ಪಾಕಿಸ್ತಾನ, ನಮೀಬಿಯಾ, ನೆದರ್ಲ್ಯಾಂಡ್ಸ್ ಮತ್ತು ಅಮೆರಿಕ ತಂಡಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಸೂಪರ್ 8 ಪ್ರವೇಶಿಸಿದ್ದು, ನಮೀಬಿಯಾ, ನೆದರ್ಲ್ಯಾಂಡ್ಸ್, ಅಮೆರಿಕ ಲೀಗ್ ಹಂತದಲ್ಲೇ ಹೊರಬಿದ್ದಿವೆ. ಬಿ ಗ್ರೂಪ್ನಲ್ಲಿ ಶ್ರೀಲಂಕಾ ಮತ್ತು ಜಿಂಬಾಬ್ವೆ ತಂಡಗಳು ಇನ್ನೂ ಸೂಪರ್ 8 ಹಂತಕ್ಕೆ ಅರ್ಹತೆ ಪಡೆದುಕೊಂಡಿದ್ರೆ, ಐರ್ಲೆಂಡ್, ಆಸ್ಟ್ರೇಲಿಯಾ ಮತ್ತು ಒಮನ್ ಲೀಗ್ ಹಂತದಲ್ಲಿ ಹೊರಬಿದ್ದಿವೆ. ಇನ್ನು ಸಿ ಗ್ರೂಪಿನಲ್ಲಿ ವೆಸ್ಟ್ ಇಂಡೀಸ್ ಮತ್ತು ಇಂಗ್ಲೆಂಡ್ ಸೂಪರ್ 8 ಹಂತಕ್ಕೆ ಅರ್ಹತೆ ಪಡೆದುಕೊಂಡಿವೆ. ಸ್ಕಾಟ್ಲೆಂಡ್, ಇಟಲಿ ಮತ್ತು ನೇಪಾಳ ಈ ಗುಂಪಿನಲ್ಲಿ ಹೊರಬಿದ್ದಿವೆ. ಡಿ ಗ್ರೂಪ್ನಲ್ಲಿ ದಕ್ಷಿಣ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ಮುನ್ನಡೆ ಸಾಧಿಸಿದ್ರೆ, ಅಫ್ಘಾನಿಸ್ತಾನ, ಯುಎಇ ಮತ್ತು ಕೆನಡಾ ತಂಡಗಳು ಹೊರಬಿದ್ದಿವೆ. ಇನ್ನು ಸೂಪರ್ 8ಗೆ ಅರ್ಹತೆ ಪಡೆದ ತಂಡಗಳನ್ನು ರೇಟಿಂಗ್ ಪ್ರಕಾರ 2 ಗುಂಪುಗಳಾಗಿ ಮಾಡಲಾಗಿದೆ. ಗ್ರೂಪ್ 1ರಲ್ಲಿ ಭಾರತ, ಜಿಂಬಾಬ್ವೆ, ವೆಸ್ಟ್ ಇಂಡೀಸ್ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳಿವೆ. ಗ್ರೂಪ್ 2ರಲ್ಲಿ ಇಂಗ್ಲೆಂಡ್, ನ್ಯೂಜಿಲೆಂಡ್, ಪಾಕಿಸ್ತಾನ ಮತ್ತು ಶ್ರೀಲಂಕಾ ತಂಡಗಳು ಭಾಗವಹಿಸಲಿವೆ. ಸೂಪರ್ 8ನಲ್ಲಿ ಪ್ರತಿ ತಂಡವು ತನ್ನ ಗುಂಪಿನ 3 ಎದುರಾಳಿಗಳ ವಿರುದ್ಧ ತಲಾ 1 ಪಂದ್ಯ ಆಡಲಿದೆ. ಅಂದರೆ ಪ್ರತಿ ತಂಡವು 3 ಪಂದ್ಯಗಳನ್ನು ಆಡಲಿದ್ದು, 2 ಗುಂಪುಗಳಲ್ಲಿರುವ ಟಾಪ್ 2 ತಂಡಗಳು ಸೆಮಿಫೈನಲ್ಗೆ ಅರ್ಹತೆ ಪಡೆಯಲಿವೆ. ಸೂಪರ್ 8 ವೇಳಾಪಟ್ಟಿ ಇಂತಿದೆ. ಫೆಬ್ರವರಿ 21 ಕಿವೀಸ್ ಮತ್ತು ಪಾಕ್ ನಡುವೆ ಕೊಲಂಬೋದಲ್ಲಿ ಸಂಜೆ 7ಕ್ಕೆ. ಫೆಬ್ರವರಿ 22 ಶ್ರೀಲಂಕಾ ಮತ್ತು ಇಂಗ್ಲೆಂಡ್ ನಡುವೆ ಪಲ್ಲೆಕೆಲೆಯಲ್ಲಿ ಮಧ್ಯಾಹ್ನ 3ಕ್ಕೆ. ಫೆಬ್ರವರಿ 22 ಭಾರತ ಮತ್ತು ದಕ್ಷಿಣ ಆಫ್ರಿಕಾದ ನಡುವೆ ಅಹಮದಾಬಾದ್ನಲ್ಲಿ ಸಂಜೆ 7ಕ್ಕೆ. ಫೆಬ್ರವರಿ 23 ವಿಂಡೀಸ್ ಮತ್ತು ಜಿಂಬಾಬ್ವೆ ನಡುವೆ ಮುಂಬೈಯಲ್ಲಿ ಸಂಜೆ 7ಕ್ಕೆ. ಫೆಬ್ರವರಿ 24 ಇಂಗ್ಲೆಂಡ್ ಮತ್ತು ಪಾಕ್ ನಡುವೆ ಪಲ್ಲೆಕೆಲೆಯಲ್ಲಿ ಸಂಜೆ 7ಕ್ಕೆ. ಫೆಬ್ರವರಿ 25 ಶ್ರೀಲಂಕಾ ಮತ್ತು ಕಿವೀಸ್ ನಡುವೆ ಕೊಲಂಬೋದಲ್ಲಿ ಸಂಜೆ 7ಕ್ಕೆ. ಫೆಬ್ರವರಿ 26 ವಿಂಡೀಸ್ ಮತ್ತು ದಕ್ಷಿಣ ಆಫ್ರಿಕಾದ ನಡುವೆ ಅಹಮದಾಬಾದ್ನಲ್ಲಿ ಮಧ್ಯಾಹ್ನ 3ಕ್ಕೆ. ಫೆಬ್ರವರಿ 26 ಭಾರತ ಮತ್ತು ಜಿಂಬಾಬ್ವೆ ನಡುವೆ ಚೆನ್ನೈಯಲ್ಲಿ ಸಂಜೆ 7ಕ್ಕೆ. ಫೆಬ್ರವರಿ 27 ಇಂಗ್ಲೆಂಡ್ ಮತ್ತು ಕಿವೀಸ್ ನಡುವೆ ಕೊಲಂಬೋದಲ್ಲಿ ಸಂಜೆ 7ಕ್ಕೆ. ಫೆಬ್ರವರಿ 28 ಶ್ರೀಲಂಕಾ ಮತ್ತು ಪಾಕ್ ನಡುವೆ ಪಲ್ಲೆಕೆಲೆಯಲ್ಲಿ ಸಂಜೆ 7ಕ್ಕೆ. ಮಾರ್ಚ್ 1 ದಕ್ಷಿಣ ಆಫ್ರಿಕಾ ಮತ್ತು ಜಿಂಬಾಬ್ವೆ ನಡುವೆ ದೆಹಲಿಯಲ್ಲಿ ಮಧ್ಯಾಹ್ನ 3ಕ್ಕೆ. ಮಾರ್ಚ್ 1 ಭಾರತ ಮತ್ತು ವಿಂಡೀಸ್ ನಡುವೆ ಕೋಲ್ಕತ್ತಾದಲ್ಲಿ ಸಂಜೆ 7ಕ್ಕೆ.